ಯಾವುದೇ ಕೆಲಸ ಆಗಿರಲಿ ನಾನು ಮಾಡ್ತೀನಿ, ಅದನ್ನು ಸಾಧಿಸ್ತೀನಿ ಅಂತ ಮನಸ್ಸುಳ್ಳಂಥವ್ರು ಇದ್ದರೆ ಅವ್ರು ಯಾವಾಗಾದರೂ ಅಭಿವೃದ್ಧಿ ಆಗ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮಗೆ ನಿಮಗೆ ಗೊತ್ತಿರುವಂಥ ಸಂಗತಿನೇ. ಒಬ್ರಿಗಿಂತ ಒಬ್ಬರು ಫಾಸ್ಟ್ ಪಿಕ್ಕಲ್ಲಿ ನಾನು ಮುಂದಿರಬೇಕಂತ. ಆದರೆ ಕೆಲವು ಒಂದು ಆಪ್ಷನ್ಗಳು ನಮಗೆ ಬಂದಾಗ ಬದುಕಲಿಕ್ಕೆ ಕೆಲಸಗಳಾಗಿರ್ಬೋದು, ಒಂದು ಕೆಲಸಗಳು ಈ ರೀತಿ ಮಾಡ್ಕೊಂಡಿರ್ಬೇಕಂತ ಅವಕಾಶಗಳಾಗಿರ್ಬೋದು, ಅದನ್ನು ನಾವು ಕೇರ್ ಮಾಡೋದು. ಅದು ನಾನು ಓದಿರುವಂಥದ್ದೇನು, ನಾನು ಆಫ್ಟರ್ ಆಲ್ ಅಂಥ ಕೆಲಸ ಮಾಡಬೇಕಂತ ಫೀಲ್ ಆಗ್ತಿರ್ತೀವಿ. ದೇವರ ವಾಕ್ಯವು ಕೂಡ ಹೇಳ್ತದೆ, ಅವನವನ ಯೋಗ್ಯತೆಗೆ ಅನುಗುಣವಾಗಿ ತಲಾಂತು ಕೊಟ್ಟುಬಿಟ್ಟಂತೆ ಯಜಮಾನ. 5 ಕೊಟ್ಟ, 2 ಕೊಟ್ಟ, 1 ಕೊಟ್ಟ. ಅಂದರೆ ದೇವರು ಕೊಟ್ಟರು. ಈಗ ನಮಗೂ ಕೂಡ ನಾವೆಲ್ಲ ಓದಿರ್ಬೋದು, ಆದರೆ ನಮ್ಮಲ್ಲಿರುವಂಥ ತಲಾಂತು ಏನಂತ ದೇವ್ರಿಗೆ ಗೊತ್ತಿದೆ. ಅದರಲ್ಲಿ ನಾವು ಬ್ಯುಸಿ ಆಗ್ಬಿಟ್ರೆ ಅದ್ರ ಮೂಲಕ ಬೇರೆ ಮೇಲೆ ಬರ್ಬೋದು ನಾವು. ಆದರೆ ವಿ ಡೋಂಟ್ ಕೇರ್ ದ್ಯಾಟ್. ನಾವು ಅದನ್ನು ಕೇರೇ ಮಾಡೋದಿಲ್ಲ, ಅಲಕ್ಷ್ಯ ಮಾಡಿಬಿಡ್ತೇವೆ. ಮತ್ತು ಅನೇಕ ಯೌವನಸ್ಥರುಗಳು, ಮತ್ತೊಂದು ಸಾರಿ ಹೇಳ್ತೀನಿ, ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನಾವಿದ್ದೀವಿ. ನಮಗೆ ಯಾವುದಾದ್ರೂ ಕೆಲಸ ಸಿಗ್ತಾ ಅದರಲ್ಲಿ ನಂಬಿಗಸ್ತರಾಗಿ ಕೆಲಸ ಮಾಡೋಣ. ದೇವರು ನಮ್ಮನ್ನು ಯಾವತ್ತಿಗೂ ಕೈ ಬಿಡಲ್ಲ, ಸ್ವಲ್ಪದ್ರಿಂದ ಮೇಲೆತ್ತುತ್ತಾನೆ. ಯೋಸೇಫನ ಜೀವಿತ ಒಂದು ಪೋಟಿಫರನ ಮನೆಯಲ್ಲಿ ಪ್ರಾರಂಭವಾಯಿತು. ಅಲ್ಲಿಂದ ಹಾಗೆ 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 ಸಿಂಹಾಸನದ ಮೇಲೆ ಹೋಗುವುದಕ್ಕೆ ದೇವರ ಸಹಾಯ ಮಾಡಿ. ಗಮನಿಸ್ರಿ, ಚಿಕ್ಕ ಪ್ರಾಂತ, ಚಿಕ್ಕ ಒಂದು ಅವಕಾಶ ಅಂತಿರಲಿಲ್ಲ, ಆದರೆ ದೇವರ ಹತ್ರ ಇದ್ದ. ನೀವು ಹಾಗೇನೆ ನಾವು ಯಥಾರ್ಥವಾಗಿ ನಮ್ಮ ಕೆಲಸಗಳು ಮಾಡಬೇಕು. ದೇವರು ತನ್ನ ಸ್ಥಾನಮಾನವನ್ನು ತನ್ನ ಮಕ್ಕಳಿಗೆ ಒದಗಿಸಿಕೊಡ್ತಾರೆ.